ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು, ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಒಂದು ಪೂರ್ವ ತಯಾರಿಗಾಗಿ ಕನ್ನಡ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗ ಬಿಡಿಸ್ತಾ ಹೋಗೋಣ. ಕನ್ನಡ ಭಾಷೆಗೆ 8ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂತಹ ಸಾಹಿತಿ ಯಾರು ಅಂತ ಕೇಳಿದ್ದಾರೆ. ಕುವೆಂಪು, ಚಂದ್ರಶೇಖರ್ ಕಂಬಾರ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ವಿಕ್ರ ಗೋಕಾಕ್ ಅಂತ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಚಂದ್ರಶೇಖರ್ ಕಂಬಾರ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ. ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವಂತಹ ವಾಕ್ಯ ಯಾವುದು? ರಾಮನು ಸೀತೆ ಸಹಿತ ವನವಾಸಕ್ಕೆ ತೆರಳಿದನು. ರಾಮನು ಸೀತೆ ಸಹಿತ ವನವಾಸಕ್ಕೆ ತೆರಳಿದನು ಅಂತ ಇದೆ. ಸಿ, ರಾಮನು ಸೀತೆ ಸಹಿಸಿ ವನವಾಸ ತೆರಳಿದನು. ಡಿ, ರಾಮನು ಸೀತೆ ಸಹಿತ ವನವಾಸ ತೆರಳಿದನು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ರಾಮನು ಸೀತೆ ಸಹಿತ ವನವಾಸಕ್ಕೆ ತೆರಳಿದನು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ನೋಡಿ. ಜಾನಕಿ ಪೈಲಟ್ ಆಗಿದ್ದಳು. ಈ ವಾಕ್ಯದ ಕಾಲ ಯಾವುದು? ಇದು ಭವಿಷ್ಯದ ಕಾಲ, ಭೂತಕಾಲ, ವರ್ತಮಾನ ಕಾಲ, ಪ್ರಾಚೀನ ಕಾಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಭೂತಕಾಲ ಅನ್ನೋದು ಸರಿಯಾದ ಉತ್ತರ. ಶಂಕರನಿಂದ ಇದು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಪ್ರಥಮ, ದ್ವಿತೀಯ, ಚತುರ್ಥಿ, ತೃತೀಯ ಅಂತ ಇದೆ. ಶಂಕರನಿಂದ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯದಿಂದ ಈ ಥರ ಇದೆಯಲ್ಲ, ಅದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗಿರುವಂಥದ್ದು. ಅಲ್ಪರ ಸಂಘ ಅಭಿಮಾನ ಡ್ಯಾಶ್. ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಇದೆ. ಭಂಗ, ಮಂಗ, ನಷ್ಟ, ಶುದ್ಧ ಅಂತ ಇದೆ. ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನೋದು ಸರಿಯಾದ ಉತ್ತರ. ನೀರು ಪ್ಲಸ್ ಇಲ್ಲ, ಇದರಲ್ಲಿ ಉತ್ತರ ಪದ ಯಾವುದು? ಇಲ್ಲಿ ನಾವು ಸಂಧಿ ಕಾರ್ಯ ಮಾಡುವಾಗ ನಾವು ಸಾಮಾನ್ಯವಾಗಿ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ನಾವು ನೋಡ್ತೀವಿ. ನೀರು ಪ್ಲಸ್ ಇಲ್ಲ, ನೀರಿಲ್ಲ ಅನ್ನೋದಿಲ್ಲಿ ಉತ್ತರ ಪದ ಅಂತ ಕೇಳಿದಾಗ ಇಲ್ಲಿ ಇಲ್ಲ ಅನ್ನೋದಿಲ್ಲಿ ಉತ್ತರ ಪದ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ. ಕವಯತ್ರಿ ಈ ಪದದ ವಿರುದ್ಧಾರ್ಥಕ ಲಿಂಗ ಪದ ಯಾವುದು? ಕವಿ ಅಂತ ಸರಿಯಾದ ಉತ್ತರ ಆಗುತ್ತೆ. ರನ್ನನಿಂದ ಗದಾಯುದ್ಧ ಕಾವ್ಯವು ಸುಂದರವಾಗಿ ರಚಿಸಲ್ಪಟ್ಟಿತು. ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಕಾವ್ಯ, ರನ್ನ, ಗದಾಯುದ್ಧ, ಸುಂದರ ಅಂತ ಇದೆ. ಆಪ್ಷನ್ ಡಿ, ಸುಂದರ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ. ಅಣ್ಣ ಆಟದ ಮೈದಾನದಲ್ಲಿ ಆಟ ಆಡುತ್ತಿದ್ದಾನೆ. ಈ ವಾಕ್ಯದಲ್ಲಿರುವ ಅಣ್ಣ ಪದದ ಬಹುವಚನ ರೂಪ ಯಾವುದು? ಅಣ್ಣಗಳು, ಅಣ್ಣಳು, ಅಣ್ಣಂದಿರು, ಅಣ್ಣರು ಅಂತ ಇದೆ. ಅಣ್ಣ ಆಟದ ಮೈದಾನದಲ್ಲಿ ಆಟ ಆಡುತ್ತಿದ್ದಾನೆ. ಅಣ್ಣ ಅಣ್ಣಂದಿರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಅಣ್ಣ ಅಣ್ಣಂದಿರು. ಓಕೆ, ನೆಕ್ಸ್ಟ್ ಒನ್ ನೋಡಿ. ರಾಜ ಈ ಪದವು ಸೂಚಿಸುವ ನಾನಾರ್ಥಕ ಪದಗಳು. ದೊರೆ, ಅರಸ, ಅರಸ ಕ್ಷತ್ರಿಯ, ಒಡೆಯ, ಸೈನಿಕ, ಚಂದ್ರ, ಸೇನಾಧಿಪತಿ ಅಂತ ಇದೆ. ದೊರೆ, ಅರಸ ಅನ್ನೋದು ಸರಿಯಾದ ಉತ್ತರ. ಹಾಗೆ ರಸಋಷಿ ಎಂಬ ಬಿರುದಾಂಕಿತರು ಯಾರು ಅಂತ ಕೇಳಿದ್ದಾರೆ. ನೇಮಿಚಂದ್ರ, ದ.ರಾ. ಬೇಂದ್ರೆ, ಕುವೆಂಪು, ಪಂಪ ಅಂತ ಇದೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದರೆ ಕುವೆಂಪು ಅನ್ನೋದು ಸರಿಯಾದ ಉತ್ತರ. ಪಲ್ಲವರನ್ನ ಗೆದ್ದು ಮೆರೆದವರು ಯಾರು ಅಂತ ಇದೆ. ಪಲ್ಲವರನ್ನ ಗೆದ್ದು ಮೆರೆದವರು ಮೆರೆದವರು ಮಯೂರ. ನೆಕ್ಸ್ಟ್ ಒನ್ ನೋಡಿ. ನೇಸರ ಏನನ್ನು ಬಿತ್ತಬೇಕು ಅಂತ ಇದೆ. ನೇಸರ ಬೆಳಕನ್ನು ಬಿತ್ತಬೇಕು. ನೆಕ್ಸ್ಟ್ ಒನ್. ಮೈಸೂರು ಮಲ್ಲಿಗೆ ಈ ಕವನ ಸಂಕಲನವನ್ನು ಬರೆದವರು ಯಾರು? ಕೆ.ಎಸ್. ನರಸಿಂಹಮೂರ್ತಿ ಅನ್ನೋದು ಸರಿಯಾದ ಉತ್ತರ. ದೇವಾಲಯ ಎಂಬ ಪದವು ಇದಕ್ಕೆ ಉದಾಹರಣೆಯಾಗಿದೆ. ದೇವಾಲಯ ಅಂತಂದರೆ ಇದು ರೂಢನಾಮಕ್ಕೆ ಉದಾಹರಣೆ ಆಗಿರುವಂಥದ್ದು. ಅವರ್ಗೀಯ ವ್ಯಂಜನಕ್ಕೆ ಉದಾಹರಣೆ ಯಾವುದು? ಇದು ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭೂತಕಾಲಕ್ಕೆ ಪರಿವರ್ತಿಸಿ ಹುಡುಗನು ಊಟ ಮಾಡುವನು. ಇದೆ ಹುಡುಗನು ಊಟ ಮಾಡಿದ ಅನ್ನೋದ್ರಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? 13, 34, 25, 49 ಅಂತ ಇದೆ. 49 ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ. ಅರಳದೆ ಇರುವ ಹೂ ಈ ವಾಕ್ಯವನ್ನು ಒಂದು ಪದದಲ್ಲಿ ಬರೆಯಿರಿ ಅಂತ ಇದೆ. ಅರಳದೆ ಇರುವಂಥ ಹೂವಿಗೆ ಏನಂತ ಕರೀತಾರೆ? ಮೊಗ್ಗು ಅಂತ ಕರೀತಾರೆ. ರಾಮನು ಪೇಟೆಯಿಂದ ಹಣ್ಣು ಹಂಪಲು ತಂದನು. ಈ ವಾಕ್ಯದಲ್ಲಿ ಜೋಡು ನುಡಿ ಪದವನ್ನು ಗುರುತಿಸಿ ಅಂತ ಇದೆ. ಇಲ್ಲಿ ಹಣ್ಣು ಹಂಪಲು ಅನ್ನೋದೊಂದು ಜೋಡು ನುಡಿ ಆಗಿರುವಂಥದ್ದು. ಹಣ್ಣು ಹಂಪಲು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಧನ್ಯವಾದ.